Solve the following system of inequalities graphically. Solution: let 2x plus y greater than or equal to 4 be inequality 1, x plus y less than or equal to 3 be inequality 2, and 2x minus 3y less than or equal to 6 be inequality 3. ಸೊ ಈ ರೀತಿ ಕ್ವಶನ್ಸ್ ಆಲ್ರೆಡಿ ನಾವು ಸಾಲ್ವ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. First one, to draw line. So in order to draw line, we are considering the equations corresponding to the inequalities. So 2x plus y equals to 4. Next equation will be x plus y equal to 3, and the next equation will be 2x minus 3y equal to 6. Now let us find the points x, y, x comma y. If x is 0, y will be 4. If y is 0, x will be 2. So ಇದು ಈ ರೀತಿ ಯಾಕಾಗುತ್ತೆ ಅಂತ ಹೇಳಿ ಬಹಳಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. So you can verify it. Similarly, x, y, x comma y. If x is 0, y is 3. If y is 0, x is 3. Therefore, the points will be 0, 3 and 3, 0. Similarly, here also we shall find the points. If x is 0, y will be minus 2. So the point will be 0, minus 2. And if y is 0, x will be 3. So the point will be 3, 0. ನೋಡಿ ಇದು 0, 4, 2, 0, 0, 3, 3, 0, 0, minus 2, 3, 0. ಇಷ್ಟಾದ್ಮೇಲೆ ನಾವು we have to find the solution region. To find solution region, we are considering the origin, because origin is not on these lines. See, ಈ ಮೂರು ಲೈನ್ಗಳ ಮೇಲೆ ಇಲ್ಲ. So inequality 1 implies inequality 1, 2 into 0 plus 0 is greater than or equal to 4. This implies 0 is greater than or equal to 4, which is false. Okay, and inequality 2 implies 0 plus 0 is less than or equal to 3. That implies 0 is less than or equal to 3, which is true. Again, the inequality 3 implies 2 into 0 minus 3 into 0 less than or equal to 6. That implies 0 is less than or equal to 6. That is again true. So false ಬಂದಲ್ಲಿ 0, 0 ಯಾವ ಹಾಫ್ ಪ್ಲೇನ್ ಅಲ್ಲಿ ಇರುತ್ತೋ ಅದರ ಆಪೋಸಿಟ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಟ್ರೂ ಅಂತ ಬಂದಿರೋ ಪ್ಲೇಸ್ ಅಲ್ಲಿ 0, 0 ಯಾವ ಹಾಫ್ ಪ್ಲೇನ್ ಅಲ್ಲಿ ಇರುತ್ತೋ ಅದೇ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು. ಓಕೆ, ರೈಟ್. ಈಗ ಕಾರ್ಟಿಷಿಯನ್ ಸಿಸ್ಟಮ್ ಅನ್ನ ಕನ್ಸಿಡರ್ ಮಾಡೋಣ. ಪಾಯಿಂಟ್ ಗಳನ್ನ ಲೊಕೇಟ್ ಮಾಡೋಣ, ಲೈನ್ ಡ್ರಾ ಮಾಡೋಣ. ಲೈನ್ ಯಾವ ಲೈನ್ ಗಳನ್ನ ಡ್ರಾ ಮಾಡಬೇಕು ಅಂತಂದ್ರೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು. ಸೊ ಮೂರು ಇನಿಕ್ವಾಲಿಟಿಗಳು ಸ್ಲಾಕ್ ಇನಿಕ್ವಾಲಿಟಿಗಳಾಗಿರೋದ್ರಿಂದ ವಿ ಹ್ಯಾವ್ ಟು ಡ್ರಾ ಡಾರ್ಕ್ ಲೈನ್. ಓಕೆ, ರೈಟ್. ಈಗ ಫಸ್ಟ್ಗೆ ನಾವೇನ್ ಮಾಡೋಣ ಅಂತಂದ್ರೆ ಕಾರ್ಟಿಷಿಯನ್ ಪ್ಲೇನ್ ಅನ್ನ ಕನ್ಸಿಡರ್ ಮಾಡೋಣ. ಕಾರ್ಟಿಷಿಯನ್ ಪ್ಲೇನ್ ಕನ್ಸಿಡರ್ ಮಾಡಿ ಆಮೇಲೆ ಪಾಯಿಂಟ್ಸ್ ಲೊಕೇಟ್ ಮಾಡೋಣ. ಸೊ ಕಾರ್ಟಿಷಿಯನ್ ಸಿಸ್ಟಮ್ ಇಲ್ಲಿ y ಆಕ್ಸಿಸ್ ಮೇಲೆ ನನಗೆ 0, 4 ವರೆಗೆ ಬೇಕು, ಇಲ್ಲಿ 0, 3 ಬೇಕು, ಇಲ್ಲಿ 0, -2 ಬೇಕು. ಸೊ ಇಲ್ಲಿ -2 ಬೇಕು ನನಗೆ, ಒಂದು ಸ್ವಲ್ಪ -4 ವರೆಗೆ. ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ನೆಗೆಟಿವ್ ಏನು ಬೇಕಾಗಿಲ್ಲ. ಸೊ ಎಕ್ಸ್ ಆಕ್ಸಿಸ್ ನ ನೆಗೆಟಿವ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು ನಾನು. ಎಕ್ಸ್ ಆಕ್ಸಿಸ್ ಮೇಲೆ 2, ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಓಕೆ, ಇದನ್ನ ಒಂದು ಸ್ವಲ್ಪ ನಾನು ಕಡಿಮೆ ಮಾಡ್ಕೊಳ್ಬಹುದು. ರೈಟ್. ಓಕೆ, ಗ್ರಿಡ್ಸ್ ಇರಲಿ. ಸೊ ದಿಸ್ ಇಸ್ ದ ಕಾರ್ಟಿಷಿಯನ್ ಪ್ಲೇನ್. ಓಕೆ, ಫಸ್ಟ್ ಪಾಯಿಂಟ್ಸ್ ನ ಲೊಕೇಟ್ ಮಾಡೋಣ. ಓಕೆ, ಫಸ್ಟ್ ಪಾಯಿಂಟ್ 0, 4, x0, y4. This is the point 0, 4. Okay, next point is 2, 0, x2, y0. This is the point 2, 0.
ಈಗ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಡಾರ್ಕ್ ಲೈನ್ ಅನ್ನ ಡ್ರಾ ಮಾಡಬೇಕು. ಡ್ರಾ ಎ ಡಾರ್ಕ್ ಲೈನ್ ವಿಚ್ ಪಾಸಸ್ ಥ್ರೂ ಬೋತ್ ದ ಪಾಯಿಂಟ್ಸ್. ಸೊ ಐ ಆಮ್ ಡ್ರಾಯಿಂಗ್ ದ line which is passing through the both the points. So this is the line which passes through both the points 0,4 and 2,0. Okay, ಈಗ equation na ಬರೆದ್ಬಿಡಿ. Equation of this line is 2x plus y equals to 4. Next ಎರಡು ಪಾಯಿಂಟ್ಗಳು ಯಾವುದು ಅಂದ್ರೆ 0,3 and 3,0. 0,3 ಅಂದ್ರೆ ಇದು. This is the point 0,3 and 3,0 ಇಲ್ಲಿದೆ. This is the point 3,0. ಈಗ ಈ ಎರಡು ಪಾಯಿಂಟ್ಗಳಿಂದ ಪಾಸ್ ಆಗಿ ಹೋಗೋ ತರ ಲೈನ್ ಡ್ರಾ ಮಾಡಬೇಕು. 0,3 and 3,0. ರೈಟ್? ಓಕೆ. Equation of this line is x plus y equal to 3. Next 0, minus 2 and 3,0. x 0, y minus 2. This is the point 0, minus 2. And the next point is 3,0. ಇದು 3,0 ಇಲ್ಲೇ ಇದೆ. ಸೊ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗೋ ತರ ಲೈನ್ ಡ್ರಾ ಮಾಡಬೇಕು. 3,0. ಓಕೆ. ಈಕ್ವೇಶನ್ ಏನಿದರದ್ದು 2x minus 3y equal to 6. ಸೊ ಇಷ್ಟಾದ್ಮೇಲೆ ಈಗ ಏನ್ ಮಾಡಬೇಕು ಅಂತಂದ್ರೆ ಸೊಲ್ಯೂಷನ್ ರೀಜನ್ ಫೈಂಡ್ ಮಾಡಬೇಕು. ಫಸ್ಟ್ ಇನ್ಇಕ್ವಾಲಿಟಿ ಯಾವುದು ಅಂದ್ರೆ 2x plus y equal to 4 ಈಕ್ವೇಶನ್ ಇದೆ. 2x plus y equal to 4 ಇಲ್ಲಿದೆ ನೋಡಿ. ಈ ಈಕ್ವೇಶನ್ ತಗೊಂಡಾಗ ಅಥವಾ ಈ ಲೈನ್ ತಗೊಂಡಾಗ 0 0 ಅಂತ ನಾವೇನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫಾಲ್ಸ್ ಅಂತ ಬಂತು. ಈ ಲೈನ್ಗೆ 0 0 ಅನ್ನೋದು ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಹೌದು, 2x plus y equal to 4 ಅನ್ನೋ ಲೈನ್ಗೆ 0 0 ಅನ್ನೋದು ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಮತ್ತೆ ಇಲ್ಲಿ ಕನ್ಫ್ಯೂಷನ್ ಫಾಲ್ಸ್ ಅಂತ ಬಂದಿರೋದ್ರಿಂದ ನಾವು ಅದರ ಆಪೋಸಿಟ್ ಪ್ಲೇನ್ ಅನ್ನು ಶೇಡ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಶೇಡ್ ದ ಅಪ್ಪರ್ ಹಾಫ್ ಪ್ಲೇನ್. ಸೊ ಇಲ್ಲಿ ಅಪ್ಪರ್ ಹಾಫ್ ಪ್ಲೇನ್ ಕಾಣುತ್ತಲ್ಲ, ಇದನ್ನ ಶೇಡ್ ಮಾಡಬೇಕು. ಸೊ ಈ ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಯಾವುದೇ ರೀತಿ ಶೇಡಿಂಗ್ ಬರಲ್ಲ. ಒಂದು ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ಈಕ್ವೇಶನ್ ತಗೊಳ್ಬೇಕು. x plus y equal to 3. ಅದರ ಕರೆಸ್ಪಾಂಡಿಂಗ್ ಲೈನ್ ಯಾವುದು ಅಂದ್ರೆ ಇದು x plus y equal to 3. ಈ ಲೈನ್ ತಗೊಂಡಾಗ 0 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಂತ ಬಂದಿದೆ? ಟ್ರೂ ಅಂತ ಬಂದಿದೆ. ಸೊ ಈ ಲೈನ್ಗೆ x plus y equal to 3 ಲೈನ್ಗೆ 0 0 ಲೋವರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಹಾಗಾಗಿ ಲೋವರ್ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು, ಟ್ರೂ ಅಂತ ಬಂದಿರೋದ್ರಿಂದ. ನೋಡಿ, ಇಲ್ಲಿ ಶೇಡ್ ಮಾಡೋದು ಬೇಕಾಗಿಲ್ಲ. ಯಾಕಂತಂದ್ರೆ ಈ ಲೈನ್ ನ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಶೇಡ್ ಮಾಡಬೇಕು. ಬಟ್ ಎಲ್ಲಿ ಶೇಡ್ ಮಾಡಬಹುದು ಅಂದ್ರೆ ಇಲ್ಲಿ ಶೇಡ್ ಮಾಡಬಹುದು ಮತ್ತೆ ಇಲ್ಲಿ ಶೇಡ್ ಮಾಡಬಹುದು. ಓಕೆ. ಸೊ ಈ ಕೆಳಗಡೆ ಏನು ಈ ರೀಜನ್ ಕಾಣಿಸ್ತಿದೆಯಲ್ಲ, ಈ ಪಾರ್ಟ್ ಅಲ್ಲಿ ಶೇಡಿಂಗ್ ಬರಬಹುದು. ಇನ್ನೊಂದು ಲೈನ್ ನ ಚೆಕ್ ಮಾಡಬೇಕಾಗಿದೆ ನಾವು. ಯಾವುದು ಅಂತಂದ್ರೆ 2x minus 3y equal to 6. 2x minus 3y equal to 6 ತಗೊಂಡಾಗ 0 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟ್ರೂ ಅಂತ ಬಂದಿದೆ. ಅಂದ್ರೆ 2x minus 3y equal to 6 ಲೈನ್ ಇಲ್ಲಿದೆ. ಈ ಲೈನಿಗೆ 0 0 ಅನ್ನೋ ಒಂದು ಪಾಯಿಂಟ್ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಸೊ ಇಲ್ಲಿ ಟ್ರೂ ಅಂತ ಬಂದಿರೋದ್ರಿಂದ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಇಲ್ಲಿ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಈ ಕಡೆ ಯಾವುದೇ ರೀತಿ ಶೇಡಿಂಗ್ ಬರಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಶೇಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ x plus y equal to 3 ನ ಕೆಳಗಡೆ ಶೇಡ್ ಮಾಡಬೇಕು. ಸೊ ಇಲ್ಲಿ ಪಾಸಿಬಿಲಿಟಿ ಇರೋದು ಇಲ್ಲಿ ಮಾತ್ರ. ಅಂದ್ರೆ ನಾವು ಶೇಡ್ ಮಾಡಬೇಕಾಗಿರೋದು ಆಕ್ಚುಲಿ ಈ ಟ್ರಯಾಂಗಲ್ ರೀಜನ್ ಏನಿದೆಯಲ್ಲ, ಇದು ಮಾತ್ರ ನಾವು ಆಕ್ಚುಲಿ ಶೇಡ್ ಮಾಡಬೇಕು. ದೇರ್ಫೋರ್ ದಿಸ್ ಶೇಡೆಡ್ ರೀಜನ್ ಈಸ್ ದ ರಿಕ್ವೈರ್ಡ್ ರೀಜನ್ ಅಂಡ್ ಇಟ್ ಈಸ್ ದ ಸೊಲ್ಯೂಷನ್ ರೀಜನ್. ಸೊ ನಾವು ಆಕ್ಚುಲಿ ಶೇಡ್ ಮಾಡಬೇಕಾಗಿರೋದು ಈ ಟ್ರಯಾಂಗ್ಯುಲರ್ ರೀಜನ್. ಇದನ್ನ ನಾನು ಯೂಶಲಿ ಬರೆಯೋದು ಶೇಡೆಡ್ ರೀಜನ್ ಇಸ್ ದ ಸೊಲ್ಯೂಷನ್ ರೀಜನ್ ಅಂತೇಳಿ. ಇನ್ನು ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತಂದ್ರೆ ಈ ವರ್ಟಿಸಸ್ ಗಳಿಗೆ ನೇಮ್ ಮಾಡ್ತಾರೆ ABC ಅಂತೇಳಿ. ಅದನ್ನ ನೇಮ್ ಮಾಡಿ ರೀಜನ್ ABCD ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ರೀಜನ್ ಅಂತ ಆ ರೀತಿ ಕೂಡ ಬರೀತಾರೆ. ಬೋತ್ ಆರ್ ಒನ್ ಅಂಡ್ ದ ಸೇಮ್, ಏನು ಸಮಸ್ಯೆ ಇಲ್ಲ. ಸೊ ಇದು ನಮಗೆ ಬೇಕಾಗಿರುವಂತ ಸೊಲ್ಯೂಷನ್ ರೀಜನ್. ನೆಕ್ಸ್ಟ್ ಕ್ವಶನ್, x minus 2y is less than or equal to 3. 3x plus 4y is greater than or equal to 12. X is greater than or equal to 0. Y is greater than or equal to 1. ಸೊ ಇಷ್ಟಿದೆ. ಫಸ್ಟ್ ನಾವೇನ್ ಮಾಡೋದಂದ್ರೆ ಇನ್ಇಕ್ವಾಲಿಟಿಗೆ ನಂಬರ್ಸ್ ಗಳನ್ನ ಕೊಡೋಣ. ಓಕೆ. ಸೊಲ್ಯೂಷನ್
let x minus 2y less than or equal to 3 be inequality 1, and 3x plus 4y greater than or equal to 12 be inequality 2, x is greater than or equal to 0 be inequality 3, and y is greater than or equal to 1 be inequality 4. Okay, ಈಗ first part to draw line. To draw line, in order to draw line, we are considering the equations corresponding to the inequalities. So first equation will be x minus 2y equal to 3. Next equation 3x plus 4y equal to 12. And next equation will be x equal to 0. And next one will be y equal to 1. x equal to 0, y equal to 1. ಆ ಲೈನ್ಗಳ ಬಗ್ಗೆ ಗೊತ್ತಿದೆ ನಮಗೆ. x equal to 0 means y axis, and y equal to 1 means it is a line parallel to x axis and it passes through the point 0, 1. ಹಾಗಾಗಿ ಈ ಎರಡು ಲೈನ್ಗಳಿಗೆ ಪಾಯಿಂಟ್ಸ್ ನ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಾವು x minus 2y equal to 3 ಮತ್ತು 3x plus 4y equal to 12 ಈ ಲೈನ್ಗಳಿಗೆ ಪಾಯಿಂಟ್ಸ್ ನ ಫೈಂಡ್ ಮಾಡಬೇಕು, ಆಮೇಲೆ ಲೈನ್ ಡ್ರಾ ಮಾಡಬೇಕು. ಸೊ ಫಸ್ಟ್ ಈ ಎರಡು ಲೈನ್ಗಳಿಗೆ ಪಾಯಿಂಟ್ಸ್ ನ ಫೈಂಡ್ ಮಾಡೋಣ. ಇಫ್ x is 0, y will be minus half, minus 1 by 2, because 3 by 2 ಆಗುತ್ತೆ, 3 by minus 2 ಆಗುತ್ತೆ. ಸೊ 3 by minus 2 means ನೋಡಿ, ಸಾರಿ ಇದು ಹಾಫ್ ಅಲ್ಲ, 1.5, actually minus 1.5. if y is 0, x will be 3. ನೋಡಿ x 0 ಆದ್ರೆ 0 minus 2y equal to 3 ಅಂತ ಆಗ್ತದೆ. minus 2y equal to 3, y equal to minus 3 by 2. So it will be equal to minus 1.5. ಅಷ್ಟೇ, simple. So the points will be 0, minus 1.5, and it will be 3, 0. ಅದೇ ರೀತಿ ಇಲ್ಲಿ ಫೈಂಡ್ ಮಾಡೋಣ. x, y, x, y. If x is 0, y will be 3. The point will be 0, 3. If y is 0, x will be 4. The point will be 4, 0. ಇಲ್ಲಿ solution region find ಮಾಡಬೇಕು. To find solution region. To find solution region. So solution region find ಮಾಡಬೇಕಂದ್ರೆ ನಾವು ಲೈನ್ ಮೇಲೆ ಇಲ್ಲದೆ ಇರತಕ್ಕಂತ ಒಂದು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಬೇಕು. ಯೂಶುವಲಿ 0, 0 ಕನ್ಸಿಡರ್ ಮಾಡ್ತೀವಿ. 0, 0 ಕನ್ಸಿಡರ್ ಮಾಡಿದಾಗ ಇನ್ಇಕ್ವಾಲಿಟಿ 1, 2 ಮತ್ತು 4 ಗೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಇನ್ಇಕ್ವಾಲಿಟಿ 3 ಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಇಟ್ ಈಸ್ ಪಾಸಿಂಗ್ ಥ್ರೂ ದ ಆರಿಜಿನ್. x equal to 0 ಅನ್ನೋ ಲೈನ್ ಆರಿಜಿನ್ ಇಂದ ಪಾಸ್ ಆಗೋದ್ರಿಂದ 0, 0 ತಗೊಂಡ್ರೆ ಅಲ್ಲಿ ಹೆಲ್ಪ್ ಆಗುತ್ತೆ. ಅಂದ್ರೆ ಇಲ್ಲಿ ಎರಡು ಪಾಸಿಬಿಲಿಟಿ ಇದೆ. ಏನಂತಂದ್ರೆ 0, 0 ತಗೊಂಡು ಇಕ್ವೇಶನ್ 1, 2 ಮತ್ತು 4 ಈ ಇಕ್ವೇಶನ್ಸ್ ಎಲ್ಲ ಇನ್ಇಕ್ವಾಲಿಟೀಸ್. ಇನ್ಇಕ್ವಾಲಿಟಿ 1 to 4 ನ ಏನಂದ್ರೆ ಸೊಲ್ಯೂಷನ್ ರೀಜನ್ ಫೈಂಡ್ ಮಾಡಬಹುದು. ಮತ್ತೆ ಇನ್ಇಕ್ವಾಲಿಟಿ 3 ಗೆ ಮತ್ತೆ ಬೇರೆ ಪಾಯಿಂಟ್ ನ ತಗೋಬೇಕಾಗ್ತದೆ. ಅದ್ರ ಬದಲಿಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ 4 ಲೈನ್ ಗಳ ಮೇಲೆ ಇಲ್ಲದೆ ಇರತಕ್ಕಂತ ಒಂದು ಬೇರೆ ಪಾಯಿಂಟ್ ನ ತಗೊಂಡ್ಬಿಡ್ತೀನಿ. ಯಾವ ಪಾಯಿಂಟ್ ತಗೊಳ್ತೀನಿ ಅಂತಂದ್ರೆ 1, 2 ತಗೊಳ್ಳೋಣ. 1, 2 ಯಾವ ಲೈನ್ ಮೇಲೂ ಇಲ್ಲ, ಇದ್ರೆ ಆಗ್ಲೇ ಗೊತ್ತಾಗ್ಬಿಡ್ತದೆ. ಇದ್ರೆ ಏನಾಗ್ತದೆ ಅಂತಂದ್ರೆ ಸ್ಯಾಟಿಸ್ಫೈ ಆಗ್ಬಿಡ್ತದೆ, ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ತದೆ. ಈಕ್ವೇಶನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಅದು ಲೈನ್ ಮೇಲೆ ಇಲ್ಲ ಅಂತ ಅರ್ಥ. ಓಕೆ, ಸೊ ನಾನೆಲ್ಲ ಕನ್ಸಿಡರ್ ಮಾಡ್ತೀನಿ 1, 2 ಕನ್ಸಿಡರ್ ಮಾಡ್ತೀನಿ ಪಾಯಿಂಟ್. 1, 2 ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಬೈ ಪ್ರಾಕ್ಟೀಸ್ ಗೊತ್ತಾಗುತ್ತೆ ನಿಮಗೆ. ಆಮೇಲೆ 1, 2 ತಗೋಬೇಕಂತ ಏನೂ ಇಲ್ಲ, ಲೈನ್ ಮೇಲೆ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಬೇರೆ ಪಾಯಿಂಟ್, ಅಂದ್ರೆ ಈ ಈಕ್ವೇಶನ್ಸ್ ಸ್ಯಾಟಿಸ್ಫೈ ಆಗಬಾರ್ದು, ಆ ರೀತಿ ಯಾವ್ದಾದ್ರು ಒಂದು ಬೇರೆ ಪಾಯಿಂಟ್ ಅನ್ನು ತಗೊಂಡ್ರೆ ಸಾಕಾಗ್ತದೆ. ಈಗ ಇನ್ಇಕ್ವಾಲಿಟಿ 1, ಸೊ ಯಾವ ರೀತಿ ಚೇಂಜ್ ಆಗುತ್ತೆ? x ಅಂದ್ರೆ 1 ಹಾಕ್ಬೇಕು, y ಅಂದ್ರೆ 2 ಹಾಕ್ಬೇಕು. ಓಕೆ, so 1 minus 2 into 2 is less than or equal to 3. That implies 1 minus 2 to the 4 is less than or equal to 3. That implies 1 minus 4 means minus 3 less than or equal to 3, which is true. So true ಅಂತ ಬಂದಿದೆ ಅಂದ್ರೆ 1, 2 ಯಾವ ಹಾಫ್ ಪ್ಲೇನ್ ನಲ್ಲಿ ಇರುತ್ತಲ್ಲ ಅದೇ ಹಾಫ್ ಪ್ಲೇನ್ ಅನ್ನು ನಾವು ಶೇಡ್ ಮಾಡಬೇಕು. Similarly, inequality 2 implies inequality 2 ನಲ್ಲಿ 3 into 1 plus 4 into 2 is greater than or equal to 12. That implies 3 1s are 3 plus 4 2s are 8 greater than or equal to 12.
Again that implies 3 plus 8 ಅಂತಂದ್ರೆ 11 is greater than or equal to 12, which is false. 11 is greater than or equal to 12, which is false. ಇಲ್ಲಿ opposite half plane ಅನ್ನ ಶೇಡ್ ಮಾಡಬೇಕು. ಇನ್ನು ಥರ್ಡ್ ಇನ್ಇಕ್ವಾಲಿಟಿ that implies x is greater than or equal to 0 ಅಂತ ಇದೆ. x ಅಂತಂದ್ರೆ ಏನಿದೆ ಇಲ್ಲಿ 1 ಇದೆ. So 1 is greater than or equal to 0, which is true. Similarly, fourth inequality that implies fourth inequality is y is greater than or equal to 1. ಇಲ್ಲಿ y ಅಂದ್ರೆ 2 ಇದೆ. So 2 is greater than or equal to 1. It is also true. So true ಅಂತ ಬಂದಿರೋ ಕಡೆ ಎಲ್ಲಾನು ಯಾವ ಹಾಫ್ ಪ್ಲೇನ್ ಅಲ್ಲಿ 1, 2 ಇರುತ್ತಲ್ಲ ಅದೇ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು. ಫಾಲ್ಸ್ ಅಂತ ಬಂದಿರೋ ಕಡೆ 1, 2 ಯಾವ ಹಾಫ್ ಪ್ಲೇನ್ ಇರುತ್ತೋ ಅದರ ಆಪೋಸಿಟ್ ಹಾಫ್ ಪ್ಲೇನ್ ಅನ್ನು ಶೇಡ್ ಮಾಡಬೇಕು. ಆಮೇಲೆ ಲೈನ್ ಯಾವ ಲೈನ್ ಡ್ರಾ ಮಾಡಬೇಕು ಅಂತಂದ್ರೆ ಎಲ್ಲಾ ಲೈನ್ಗಳು ಡಾರ್ಕ್ ಲೈನ್ಗಳಾಗಿರ್ತವೆ. ಯಾಕಂತಂದ್ರೆ ಎಲ್ಲಾ ಇನ್ಇಕ್ವಾಲಿಟಿಗಳು ಸ್ಲಾಕ್ ಇನ್ಇಕ್ವಾಲಿಟೀಸ್ ಮೀನ್ಸ್ ಈಕ್ವಲ್ ಅಂತ ಇದೆ. ಸೊ ಲೆಸ್ ದೆನ್ ಆರ್ ಈಕ್ವಲ್, ಗ್ರೇಟರ್ ದೆನ್ ಆರ್ ಈಕ್ವಲ್, ಗ್ರೇಟರ್ ದೆನ್ ಆರ್ ಈಕ್ವಲ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಅಂತ ಇರೋದ್ರಿಂದ ಇಲ್ಲಿ ನಾವು ಡಾರ್ಕ್ ಲೈನ್ ಅನ್ನ ಡ್ರಾ ಮಾಡಬೇಕು. ಈಗ ಕಾರ್ಟಿಷಿಯನ್ ಪ್ಲೇನ್ ಅನ್ನ ಕನ್ಸಿಡರ್ ಮಾಡೋಣ. ಓಕೆ, ಈಗ ನಮಗೆ ಎಲ್ಲಿವರೆಗೆ ಬೇಕು ಅಂತಂದ್ರೆ ವೈ ಆಕ್ಸಿಸ್ ಮೇಲೆ ಇಲ್ಲಿ -1.5 ಅಂದ್ರೆ ನೆಗೆಟಿವ್ ಆಕ್ಸಿಸ್ ಮೇಲೆ -1.5 ಇಲ್ಲಿವರೆಗೆ ಬೇಕು. ಆಮೇಲೆ ಇಲ್ಲಿ 0,3 x0 y3 yx ಮೇಲೆ -1.5 ಅಂದ್ರೆ ಇದು. ಆಮೇಲೆ 0,3 ಇಲ್ಲಿವರೆಗೆ ಬೇಕು. ಎಕ್ಸ್ ಆಕ್ಸಿಸ್ ಮೇಲೆ 4 ಬೇಕು, ಇಲ್ಲಿ 3 ಬೇಕು. ಸೊ ನೆಗೆಟಿವ್ ಆಕ್ಸಿಸ್ ನ ಒಂದ್ ಸ್ವಲ್ಪ ನಾವು ಕಡಿಮೆ ಮಾಡ್ಕೊಳ್ಬಹುದು ಎಕ್ಸ್ ಆಕ್ಸಿಸ್. ಇಲ್ಲಿ ವೈ ಆಕ್ಸಿಸ್ ಕೂಡ ಓಕೆ ಇಲ್ಲಿವರೆಗೆ ಇರ್ಬೋದು. ಇದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. ಓಕೆ, x0 y3 ಓಕೆ, ಇಷ್ಟಾದ್ರೆ ಸಾಕು. Right. Now let us locate the points and draw the line. First point 0, -1.5 x0 y -1.5. So -1 ಇಲ್ಲಿ ಅಂತಂದ್ರೆ -1.5 ಇಲ್ಲಿ ಇರುತ್ತೆ. So this is the point 0, -1.5. Next point is 3, 0 x3 y0. This is the point 3, 0. ಈಗ ಈ ಎರಡು ಪಾಯಿಂಟ್ ಗಳ ಮೇಲೆ ಪಾಸ್ ಆಗೋ ತರ ಲೈನ್ ಡ್ರಾ ಮಾಡಬೇಕು. ಅಂಡ್ ಇಟ್ ಶುಡ್ ಬಿ ಎ ಡಾರ್ಕ್ ಲೈನ್. Okay, so this is the line which is passing through both the points. Now ಈ ಲೈನಿನ ಈಕ್ವೇಶನ್ ಬರೆಯೋಣ. ಈ ಲೈನ್ ನ ಈಕ್ವೇಶನ್ ಏನಿದೆ, x - 2y = 3. Next point 0, 3 4, 0 x0 y3. This is the point 0, 3 and 4, 0 x4 y0. This is the point 4, 0. ಈಗ ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗೋ ತರ ಲೈನ್ ಡ್ರಾ ಮಾಡಬೇಕು. ಇದು ಕೂಡ ಒಂದು ಡಾರ್ಕ್ ಲೈನ್ ಆಗಿರಬೇಕು. Okay, equation of this line is, ಇದನ್ನ ಇಲ್ಲಿ ಬರೀತೀನಿ, 3x + 4y = 12. ನೆಕ್ಸ್ಟ್ ಲೈನ್ x is equal to 0. x equal to 0 ಅಂತಂದ್ರೆ y axis. This y axis is the next line. ಇದು x equal to 0 line. x equal to 0. Next one is y equal to 1. y equal to 1 ಅಂದ್ರೆ it will be parallel to x axis. This line. Equation of this line is y equal to 1. So ಇಷ್ಟ ಆಯ್ತು. ಈಗ ಏನ್ ಮಾಡಬೇಕು ಅಂತಂದ್ರೆ ರೀಜನ್ ಫೈಂಡ್ ಮಾಡಬೇಕು. ಫಸ್ಟ್ ಇನ್ಇಕ್ವಾಲಿಟಿ ತಗೊಂಡಾಗ ಟ್ರೂ ಅಂತ ಬಂದಿದೆ. ಪಾಯಿಂಟ್ ಯಾವುದು ಅಂದ್ರೆ 1, 2. ಸೊ 1, 2 ಎಲ್ಲಿದೆ ಅಂತಂದ್ರೆ x1 y2 ಇಲ್ಲಿದೆ. ದಿಸ್ ಈಸ್ ದ ಪಾಯಿಂಟ್ 1, 2. ಈ ಪಾಯಿಂಟ್ ನನ್ನ ರೆಫರೆನ್ಸ್ ಆಗಿ ತಗೋಬೇಕು. 1, 2 ಹಾಕಿದಾಗ ಫಸ್ಟ್ ಈಕ್ವೇಶನ್ ಯಾವುದು? ಫಸ್ಟ್ ಈಕ್ವೇಶನ್ x
ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು 3 ಟ್ರೂ ಅಂತ ಬಂದಿದೆ. ಎಕ್ಸ್ ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು 3 ಅಂತಂದ್ರೆ ಈ ಲೈನ್ ಇಲ್ಲಿದೆಲ್ಲ, ಈ ಲೈನ್ ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು 3. ಸೊ ಇದು ಟ್ರೂ ಅಂತ ಬಂದಿದೆ. ಸೊ ಈ ಲೈನ್ಗೆ ಕನ್ಸಿಡರ್ ಮಾಡಿದ್ರೆ 1,2 ಅನ್ನೋದು ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಸೊ ಟ್ರೂ ಅಂತ ಬಂದಿರೋದ್ರಿಂದ ಅಪ್ಪರ್ ಹಾಫ್ ಪ್ಲೇನ್ ಅನ್ನ ಶೇಡ್ ಮಾಡಬೇಕು. ಈ ಲೈನ್ ಕೆಳಗಡೆ ಯಾವುದೇ ರೀತಿ ಶೇಡಿಂಗ್ ಬರಲ್ಲ. ಇನ್ನು ನೆಕ್ಸ್ಟ್ ಈಕ್ವೇಶನ್ ತಗೊಂಡ್ರೆ 3x ಪ್ಲಸ್ 4y ಈಕ್ವಲ್ ಟು 12. 3x ಪ್ಲಸ್ 4y ಈಕ್ವಲ್ 12 ಲೈನ್ ಇಲ್ಲಿದೆ. ಇದನ್ನು ತಗೊಂಡಾಗ ಫಾಲ್ಸ್ ಅಂತ ಬಂದಿದೆ, ಇನ್ಇಕ್ವಾಲಿಟಿ ಟು ಫಾಲ್ಸ್ ಅಂತ ಬಂದಿದೆ. ಸೊ ಈ ಲೈನ್ ತಗೊಂಡಾಗ ನೋಡಿ, ಈ ಪಾಯಿಂಟ್ ಇರೋದು ಲೋವರ್ ಹಾಫ್ ಪ್ಲೇನ್ ಅಲ್ಲಿ, ಫಾಲ್ಸ್ ಅಂತ ಬಂದಿರೋದ್ರಿಂದ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ನೋಡಿ, ಈ ಪಾರ್ಟ್ ಶೇಡ್ ಮಾಡಬೇಕು, ಇಲ್ಲಾಂದ್ರೆ ಈ ಪಾರ್ಟ್ ಶೇಡ್ ಮಾಡಬೇಕು. ಇಲ್ಲಿ ಕೆಳಗಡೆ ಶೇಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು 3 ನಲ್ಲಿ ಕೆಳಗಡೆ ಯಾವ್ದು ರೀತಿ ಶೇಡಿಂಗ್ ಬರಲ್ಲ. ಸೊ ಇಲ್ಲಿ ಮೇಲ್ಗಡೆ ಬರಬೇಕು, ಇಲ್ಲಾಂತಂದ್ರೆ ಈ ಕಡೆ ಬರಬೇಕು. ನೆಕ್ಸ್ಟ್ ಒನ್ ಎಕ್ಸ್ ಈಕ್ವಲ್ ಟು 0 ಲೈನ್. ಎಕ್ಸ್ ಈಕ್ವಲ್ ಟು 0 ಅಂತಂದ್ರೆ ವೈ ಆಕ್ಸಿಸ್. ವೈ ಆಕ್ಸಿಸ್ ತಗೊಂಡಾಗ ಟ್ರೂ ಅಂತ ಬಂದಿದೆ. ವೈ ಆಕ್ಸಿಸ್ಗೆ ರೈಟ್ ಹಾಫ್ ಪ್ಲೇನ್ ಅಲ್ಲಿ ಈ ಪಾಯಿಂಟ್ ಇದೆ. ಟ್ರೂ ಅಂತ ಬಂದಿರೋದ್ರಿಂದ ವಿ ಹ್ಯಾವ್ ಟು ಶೇಡ್ ದ ರೈಟ್ ಹಾಫ್ ಪ್ಲೇನ್ ಆಫ್ ದಿಸ್ ರೀಜನ್. ಓಕೆ, ಈಗ ಈ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ಯಾವುದೇ ರೀತಿ ಶೇಡಿಂಗ್ ಬರಲ್ಲ. ಓಕೆ, ಆಮೇಲೆ ಲಾಸ್ಟ್ ಒನ್ ಯಾವುದು ಅಂತಂದ್ರೆ y ಈಕ್ವಲ್ ಟು 1. y ಈಕ್ವಲ್ ಟು 1 ಲೈನ್ ಇಲ್ಲಿದೆ. ಈ ಲೈನಿನ ಮೇಲ್ಗಡೆ ಪಾಯಿಂಟ್ ಇದೆ, ಮತ್ತೆ ಇಲ್ಲಿ ಟ್ರೂ ಅಂತ ಬಂದಿರೋದ್ರಿಂದ ನಾವು ಅಪ್ಪರ್ ಹಾಫ್ ಪ್ಲೇನ್ ಅನ್ನು ಶೇಡ್ ಮಾಡಬೇಕು. ಸೊ ಈ ರೀತಿ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಈಗ ಎಲ್ಲಾ ಲೈನ್ಗೆ ಕನ್ಸಿಡರ್ ಮಾಡಿ ಒಂದು ಕಾಮನ್ ರೀಜನ್ ಅನ್ನು ಫೈಂಡ್ ಮಾಡಬೇಕು. ನೋಡಿ, 3x ಪ್ಲಸ್ 4y ಈಕ್ವಲ್ ಟು 12 ಅಂತ ತಗೊಂಡಾಗ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಇನ್ನು y ಈಕ್ವಲ್ ಟು 1 ತಗೊಂಡಾಗ ಅವಾಗಲೂ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಇನ್ನು ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು 3 ತಗೊಂಡಾಗ ಅವಾಗಲೂ ಅಪ್ಪರ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು. ಆದ್ರೆ ಎಕ್ಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ರೈಟ್ ಹಾಫ್ ಪ್ಲೇನ್ ಶೇಡ್ ಮಾಡಬೇಕು, ಅಂದ್ರೆ ಈ ಕಡೆ. ಸೊ ಇದೆಲ್ಲಾನು ಕನ್ಸಿಡರ್ ಮಾಡಿದ್ರೆ ನಾವ್ ಆಕ್ಚುಲಿ ಶೇಡ್ ಮಾಡಬೇಕಾಗಿರೋದು ಈ ಪಾರ್ಟ್ ಇಲ್ಲಿದೆಯಲ್ಲ, ಈ ಪಾರ್ಟ್ ಅನ್ನು ನಾವ್ ಆಕ್ಚುಲಿ ಶೇಡ್ ಮಾಡಬೇಕಾಗಿರೋದು. ಸೊ ಇದು ಇನ್ಫಿನಿಟಿ ವರೆಗೂ ಹೋಗ್ತದೆ. ಹಿಂಗೇನೆ ನಾವೇನ್ ಮಾಡೋದಂತಂದ್ರೆ ಒಂದು ರೇಂಜ್ ವರೆಗೆ ನಾವು ಶೇಡ್ ಮಾಡೋಣ. ಸೊ ಈ ಪಾರ್ಟ್ ಆಕ್ಚುಲಿ ನಾವು ಶೇಡ್ ಮಾಡಬೇಕಾಗಿರೋದು. So this is the region which we have to shade, and this shaded region is the required solution region. This is the required solution region. ಇಲ್ಲಿವರೆಗೆ ಬರಬಾರ್ದು, ಇದು ಮೇಲ್ಗಡೆ ಮಾತ್ರ ಇರಬೇಕು, ಇಷ್ಟೇ, ಇಷ್ಟು ಮಾತ್ರ. ಈ ಟ್ರಯಾಂಗಲ್ ಒಳಗಡೆ ಬರಬಾರದು. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ರೀಜನ್. ಇದು ಇನ್ಫಿನಿಟ್ ವರೆಗೂ ಹೋಗ್ತಾನೆ ಇರ್ತದೆ.